ಇದೆ ಈಗ ತುಮಕೂರು ಟ್ರಾಫಿಕ್ ತುಮಕೂರು ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ? ಡೆವಲಪ್ಮೆಂಟ್ ಆದಷ್ಟು ತುಂಬಾ ಚಿಕ್ಕ ರೋಡ್ಗಳು ಆಗ್ಬಿಟ್ಟಿದೆ. ಹಾ, ಅಂದ್ರೆ ಡೆವಲಪ್ಮೆಂಟ್ ಆಗಿದೆ, ರೋಡ್ಗಳು ಚಿಕ್ಕದಾಗಿದೆ ಅಂತನಾ? ಡೆವಲಪ್ಮೆಂಟ್ ಆಗಿದೆ ಆದ್ರೆ ಇನ್ನು ಜನಗಳು ಇನ್ನೂ ಡೆವಲಪ್ಮೆಂಟ್ ಆಗಿಲ್ಲ. ವರ್ಷ ವರ್ಷ ಟ್ರಾಫಿಕ್ ಜಾಸ್ತಿ ಆಗುತ್ತಲ್ವೇನ್ರಿ? ತುಂಬಾ ಟ್ರಾಫಿಕ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಹಾ ಹಾ ವೆಹಿಕಲ್ಗಳು ಸಹ ಜಾಸ್ತಿ ಆಗ್ತಿದೆ. ಹಾ. ಪಾದಚಾರಿಗಳು ಮಾತ್ರ ಕಮ್ಮಿ ಆಗ್ತಾ ಇದ್ದಾರೆ. ಪಾದಚಾರಿಗಳ ಜಾಗ ಅಂದ್ರೆ ಫುಟ್ಪಾತ್ ಕಮ್ಮಿ ಆಗ್ತಾ ಇದೆ ಅಂತ. ನೋಡಿ ನೋಡಿ ಯಾವ ರೀತಿ ಫುಟ್ಪಾತ್ ಎಲ್ಲ ಗಾಡಿಗಳು ನಿಲ್ಲಿಸ್ಬಿಟ್ಟಿರ್ತಾರೆ. ಹೌದು ನೋಡಿ, ಹೋಗಕ್ಕೆ ಹಂಗೆ ನೋಡಿ, ಬರೋದಕ್ಕೆ ಇವರೆಲ್ಲ ಆಗೋದಿಲ್ಲ. ವಿದ್ಯಾವಂತ ನೋಡಿ ಹೆಲ್ಮೆಟ್ ಗಳೇ ಹಾಕಿಲ್ಲ. ವಿದ್ಯಾವಂತರು ಹೆಲ್ಮೆಟ್ ಗಳೇ ಹಾಕಿಲ್ಲ. ಕೆಲವ್ರು ಹಾಕಿದ್ದಾರೆ, ಕೆಲವ್ರು ಹಾಕಿಲ್ಲ, ಕೆಲವ್ರು ಹಾಕಿರೋದು ಲೋ ಕ್ವಾಲಿಟಿ. ನೋಡಿ ನೋಡಿ ಗಾಡಿ ಮೇಲೆ ಯಾವ ರೀತಿ ಸ್ಪೀಡ್. ಇದು SIT ಬ್ಯಾಕ್ ಗೇಟ್ ಅಲ್ವಾ? SIT ಬ್ಯಾಕ್ ಗೇಟ್ ಇದೆ ಸ್ನೇಹಿತರೆ, ಇದು SIT ಬ್ಯಾಕ್ ಗೇಟ್, ಗಂಗೋತ್ರಿ ರೋಡ್. ಲೆಫ್ಟ್ ತಿರ್ಕೊಂಡ್ರೆ ಗಂಗೋತ್ರಿ ರೋಡ್. ನೋಡಿ, ಈ ತರ ತುಮಕೂರು ಅಭಿವೃದ್ಧಿ ಆಗಿದೆ. ಬೆಂಗಳೂರಿಗೆ ಸೈಡ್ ಹಿಡಿತೆ, ಆದ್ರೆ ಬೆಂಗಳೂರಾಗ ಮಾತ್ರ ಆಗದ್ ಬೇಡಪ್ಪ. ಬೆಂಗಳೂರಿನಲ್ಲಿ ಬರೇ ಬಿಹಾರ, ಉತ್ತರ ಪ್ರದೇಶ, ರಾಜಸ್ಥಾನ ಅವ್ರೆ. ಏನಂತೀರಾ? ನಿಜ ನಿಜ ಅದ್ಯಾಕೋ ಗೊತ್ತಿಲ್ಲ, ನಮ್ಮ ಹುಡುಗರಿಗೆ ಪಾನಿಪುರಿ ಕಂಡ್ರೆ ಬಲಿಷ್ಠ ಅಲ್ಲ ಅಲ್ವಾ? ಆ ಎಲ್ಲ ಹುಡುಗಿರೇ ತುಂಬಿಕೊಂಡಿರ್ತಾರೆ. ಅದೇನ್ ಪಾನಿಪುರಿಗೂ ಹುಡುಗಿರ್ಗೂ ಅದ್ ಯಾವ ಜನ್ಮದ ನೆಂಟೋ ಗೊತ್ತಿಲ್ಲ. ಹಾ, ಅದೇನೋಪ್ಪ, ನೀವು ಹುಡುಗರು ಮನೇಲಿ ಊಟ ಮಾಡಿ ಅಂದ್ರೆ ಸ್ವಲ್ಪ ಬಾಯಿ ತೆಗಿತಾರೆ. ಪಾನಿಪುರಿ ಮಾತ್ರ ಬಾಯಿನ ಇಷ್ಟ ಅಗಲ ತೆಗೆದು ಬಿಡ್ತಾರೆ. ಅದೇ ಹುಡುಗರು ಕಾಮೆಂಟ್ ಮಾಡಿ ತಿಳಿಸ್ರಪ್ಪ, ಯಾಕೆ ಹುಡುಗಿರಿಗೆ ಪಾನಿಪುರಿ ಕಂಡ್ರೆ ಅಷ್ಟಿಷ್ಟ ಅಂತ. ನೋಡಿ, ನಮ್ಮ ತುಮಕೂರು ಕರಿಬಸವೇಶ್ವರ ಮಠದ ಲಕ್ಷ್ಮೀ ಆನೆ ಈ ಸರಿ ದಸರಾದಲ್ಲಿ ಅದು ಪಥಸಂಚಲನ ಮಾಡಿತ್ತು. ಹೇಗಿದೆ ನೋಡಿ, ನಮ್ಮ ತುಮಕೂರಿನ ಹೆಮ್ಮೆಯ ಲಕ್ಷ್ಮಿ ಸಾಧು ಆನೆ. ಇದು ಹೆಣ್ಣಾನೆ. ಒಂದು 10 ವರ್ಷ ಇರ್ಬೋದು ಅದಕ್ಕೆ. ಹೇಗಿದೆ ಸ್ವಾಮಿ ನಮ್ಮ ಆನೆ? ತುಂಬಾ ಚೆನ್ನಾಗಿದೆ ಅಣ್ಣ. BH ರೋಡ್. ನಾವೀಗ ಸ್ವಲ್ಪ ಹೊತ್ತಲ್ಲಿ SP ಆಫೀಸ್ ಗ್ರೌಂಡ್ ಅಂದ್ರೆ DR ಡಿಸ್ಟ್ರಿಕ್ಟ್ ರಿಸರ್ವ್ ಏನಿದೆ ಅಲ್ಲಿಗೆ ಬರ್ತೀವಿ. ಹಂಗೆ ಮುಂದಕ್ಕೆ ಹೋದ್ರೆ ನಡೀರಪ್ಪ, ಬರ್ಬೇಡಿ. ನೋಡಿ, ಬರ್ತಾರೆ. ಇದೆ ಡಿಸ್ಟ್ರಿಕ್ಟ್ ರಿಸರ್ವ್ DR ಅಂತ. ಜಿಲ್ಲಾ ಸಶಸ್ತ್ರ ಪಡೆ ತುಮಕೂರು. ಇದು SP ಆಫೀಸ್ ಪೊಲೀಸ್ ಗ್ರೌಂಡ್, ಟ್ರೈನಿಂಗ್ ಸೆಂಟರ್. ಆಡೋರಿಗೆ ಕೊಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ಕ್ರಿಕೆಟ್ ಆಡಕ್ಕಲ್ಲ, ನಿಮ್ಮನ್ನ ಕಾಯೋ ಪೊಲೀಸರಿಗೆ ಟ್ರೈನಿಂಗ್ ಕೊಡುವಂತ ಜಾಗ ಇದು. ಹೌದಲ್ವಾ? ನ್ಯೂ ಕಮರ್ಸ್ಗೆ ಅವರು ಆಡ್ತಾರಲ್ವಾ ಅದ್ರ ಪಕ್ಕನೇ SP ಆಫೀಸ್. ತುಮಕೂರಿನಲ್ಲಿ ನಿಮ್ಗೆ ಯಾವ ಹೋಟ್ಲು ಊಟ ಇಷ್ಟ ಆಗುತ್ತೆ? ನಮ್ಗೆ ನಮ್ಮ ಮನೆ ಊಟನೇ ಇಷ್ಟ. ನಾನ್ ಕೇಳಿದ್ ಹೋಟ್ಲು ಊಟ. ಹೋಟ್ಲು ಊಟನಾ? ತುಮಕೂರಿನಲ್ಲಿ ದ್ವಾರಕಾ ಹೋಟ್ಲು ಸುಮಾರು ವರ್ಷದಿಂದ MG ರೋಡ್ ಅಲ್ಲಿ ಇರ್ತಕ್ಕಂಥದ್ದು. ವಿಲಾಸಿ. ನನಗೆ ಯಾವ್ದು ಇಷ್ಟ ಗೊತ್ತಾ? ಅಶೋಕ. ನನಗೆ ಸುಧಾ ಟೀ ಹೌಸ್. ತುಮಕೂರು ಜನತೆಯಲ್ಲಿ ಯಾರ್ಯಾರಿಗೆ ಯಾವ್ಯಾವ ಹೋಟ್ಲು ಇಷ್ಟಪ್ಪ ಕಮೆಂಟ್ ಮಾಡ್ರಪ್ಪ. ಯಾವ್ದಾವ್ದು ಇಷ್ಟ ನಿಮ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಯಾವ ಟೀ ಅಂಗಡಿ ಇಷ್ಟ, ಯಾವ ಬೇಕರಿ ಇಷ್ಟ, ಯಾವ ಹೋಟ್ಲ್ ಇಷ್ಟ, ಯಾವ ಹೋಟ್ಲು ಜಾಸ್ತಿ ಇಷ್ಟ ಪಡ್ತೀರೋ ಆ ಹೋಟ್ಲಿಗೆ ಹೋಗಿ ಟೇಸ್ಟ್ ಮಾಡ್ಬಿಟ್ಟು ವಿಡಿಯೋ ಮಾಡೋಣ ಅಲ್ವಾ? ಯಾವ್ದು ದಿ ಬೆಸ್ಟ್ ತುಮಕೂರಿನಲ್ಲಿ? ಯಾವ್ದು ಬೆಸ್ಟ್ ಹೋಟೆಲ್, ತುಂಬಾ ರುಚಿ, ಹಾಗೆ ಒಳ್ಳೆ ಬೆಲೆ, ಯಾವ್ದು ಅಂತ. ಬೆಲೆನೂ ಕಮ್ಮಿ ಇರ್ಬೇಕು. ನೋಡಿ, ಅದೇ ಅರ್ಜುನ್ ಜನ್ಯ ಮ್ಯೂಸಿಕ್ ಹೈಸ್ಕೂಲ್ ಫೀಲ್ಡ್ ಅಲ್ಲಿ ನಡೀತಾ ಇದೆ. ಎಷ್ಟನೇ ತಾರೀಕಪ್ಪ? December 13th 6 ಗಂಟೆಗೆ ನಮ್ಮ ವಿಶ್ವಾಸ್ ಜ್ಯುವೆಲರ್ಸ್, ತುಮಕೂರಿನ ಹೆಮ್ಮೆಯ ಉದ್ಯಮಿ ವಿಶ್ವಾಸ್ ಜ್ಯುವೆಲರ್ಸ್ ಅವ್ರ ಒಂದು ಆಭರಣ ಅಂಗಡಿದು ಕಾರ್ಯಕ್ರಮ ಆಯೋಜಿಸಿರೋದು ಅವರೇ. ನೋಡಿ, ಇದು 1.5 ಕೋಟಿ ತುಕ್ಕು ಹಿಡಿತಿರೋ ಕತೆ. ಇದು 1.5 ಕೋಟಿ ತುಕ್ಕು ಹಿಡಿತಾ ಇದೆ. 1.5 ಕೋಟಿ ಬ್ರಿಡ್ಜ್ ಕಂಡ್ರೆ ಇದು ಯಾರು ಯೂಸೇ ಮಾಡಲ್ಲ. ತುಕ್ಕು ಹಿಡಿತಾ ಇದೆ. ಬಣ್ಣನೇ ಹೊಡೆದಿಲ್ಲ. ಸ್ಕೈ ವಾಕರ್ ನಮ್ಮ ತುಮಕೂರು ವಿಶ್ವವಿದ್ಯಾನಿಲಯ. ಮುಂದೆ ಬಂದ್ರೆ ಶಿವಕುಮಾರ ಸ್ವಾಮೀಜಿ ಸರ್ಕಲ್. ಈ ಊರವ್ರಿಗೆಲ್ಲ ಗೊತ್ತಿದೆ, ಈ ಊರವ್ರಿಗೆಲ್ಲ ಹೇಳ್ತಾರದ್ ನಾವು. ಬೇರೆ ಊರವ್ರಿಗೆ ತುಮಕೂರಿಗೆ ಬಂದ್ರೆ ಈಸಿ ಆಗ್ಲಿ, ಅವ್ರು ಈ ವಿಡಿಯೋ ನೋಡಿದ್ರೆ ಗೊತ್ತಾಗ್ತದೆ ಯಾವ್ಯಾವ ಸರ್ಕಲ್ ಹೆಸರು ಅಂತ. ಇದು ಶಿವಕುಮಾರ ಸ್ವಾಮೀಜಿ ಸರ್ಕಲ್. ಓಹೋ, ಅಲ್ಲಿ ನೋಡಿ ಕಾಂಗ್ರೋ ಕೇರ್ ಅಂತಿದೆ. ಕನ್ನಡ ಅಕ್ಷರನ ಹುಡುಕ್ಬೇಕು. ಅದು ಇಂಗ್ಲೆಂಡ್ ದೇಶದಲ್ಲಿ ಇರೋದು ಹಾಸ್ಪಿಟ್ಲು, ತುಮಕೂರಲ್ಲಿ ಇರೋದ ಗೊತ್ತಿಲ್ಲ. ನೋಡಿ, ಇವ್ರನ್ನ ನೋಡಿದೀರಾ? ಇವ್ರು ಹೀರೋ. ಏನ್ ನಿನ್ ಫೋಟೋ ತೆಗಿಬೇಕಾ? ಏನಾಗಿದೆ? ನೀವ್ ಆಮೇಲೆ ಸಿಗ್ಬೇಕು. ನೋಡಿ, ಇವ್ರು ಯಾವಾಗ ಸಿಕ್ಕಿದ್ರು ಒಂದು ಸಮಸ್ಯೆ ಹೇಳ್ತಾರೆ. ಸಮಸ್ಯೆಗೆ ಪರಿಹಾರ ನವೀನ್ ರಾಜಣ್ಣ. ಆಯ್ತು, ಆಮೇಲೆ ಸಿಗಿ. ವಿಶ್ ಮಾಡ್ಬಿಡಿ, ಹಾಯ್ ಮಾಡ್ಬಿಡಿ. ಏನು ಚೇಂಜ್ ಆಗಿಲ್ಲ, ಹಾಯ್ ಮಾಡಿ.
ಓಹೋ ಆರಾಮ. ಹಾ ಯೂಟ್ಯೂಬ್ ಈಗ ಹಾ ಸಿಗ್ನಲ್ ಬಿಡ್ತು. ನಮ್ಮ ನೋಡಿ ಹುಡುಗರು ಅಣ್ಣ ಹೆಲ್ಮೆಟ್ ಹಾಕೊಂಡಿದ್ದಾನೆ, ಬೆಲ್ಟ್ ಹಾಕೊಂಡಿಲ್ಲ. ಆರ್ಡಿನರಿ ಹೆಲ್ಮೆಟ್ ನ ಹಾಕೊಂಡು ಎದುರುಗಡೆ ಬಂದಂತ ವ್ಯಕ್ತಿಗೂ ಆಮೇಲೆ ಈಗ ನೋಡಿದ್ರ ಮೊಬೈಲ್ ಅಲ್ಲಿ ಮಾತಾಡ್ಕೊಂಡು ರೋಡ್ ಕ್ರಾಸ್ ಮಾಡ್ತಾ ಇದ್ರೆ ಸಿಗ್ನಲ್ ಬಿಡ್ತು. ಹಾ. ಎಷ್ಟು ತೊಂದ್ರೆ ಆಗ್ತದೆ, ಆ ತಪ್ಪು ಮಾಡಬಾರ್ದು. ನಿಜ ನಿಜ. ಆ ಯಾರೇ helmet ತಲೆಗೆ ನಾವು ಬೆಸ್ಲು ಇದ್ದಾಗ ಟೋಪಿ ಹಾಕೊಂತೀವಲ್ಲ ಆ ತರ. ನಮ್ಮ ಸಿದ್ಧಗಂಗಾ ಮೆಡಿಕಲ್ ಕಾಲೇಜ್ ತೋರಿಸ್ಬಿಡಿ. ಹಿಂಗೆ BH ರೋಡ್ ಅಲ್ಲಿ ಎಡಗಡೆ ಬರುತ್ತೆ ನಾವೆಲ್ಲ ತುಮಕೂರು. ಸಣ್ಣ ಹುಡುಗರಲ್ಲಿ ಅಣ್ಣ ಇಲ್ಲಿ ಕ್ರಿಕೆಟ್ ಫುಟ್ಬಾಲ್ ಆಡ್ತಿದ್ದ ಜಾಗ ಬಸವೇಶ್ವರ ಸ್ಕೂಲ್ ಫೀಲ್ಡ್ ಇದು. ಬಸವೇಶ್ವರ ಸ್ಕೂಲ್ ಫೀಲ್ಡ್ ಎದುರುಗಡೆ ಸಿದ್ಧಗಂಗಾ ಸ್ಕೂಲ್ ಇದೆ. ನಾವು ಓದಿದ್ ಸಿದ್ಧಗಂಗಾನೇ. ಸ್ಕೂಲ್ ಅಲ್ಲಿ ನಾನು ಓದಿದ್ದು. ಯಾರ್ಯಾರು ಸಿದ್ಧಗಂಗಾದಲ್ಲಿ ಓದಿದ್ರ ಕಾಮೆಂಟ್ ಮಾಡ್ರಪ್ಪ. ನೋಡಿ, ಇಲ್ಲೆಲ್ಲ ನಾವು ಕ್ರಿಕೆಟ್ ಫುಟ್ಬಾಲ್ ಆಡಿರ್ತಕ್ಕಂತ ಜಾಗ ಇದು. ಹೌದು. ಇಲ್ಲೊಂದು ಹಳೇದೊಂದು ಮಾವಿನ ಮರ ಇತ್ತಣ್ಣ, ತುಂಬಾ ಅದ್ಭುತವಾಗಿತ್ತು. ನೋಡಿ ತನಿಷ್ಕಾ ಜ್ಯುವೆಲರ್ಸ್ ಎಷ್ಟು ದಿವಸ ಬೆಂಗಳೂರಲ್ಲಿ ಇತ್ತು, ಈಗ ತುಮಕೂರಲ್ಲೂ ಇದೆ. ತನಿಷ್ಕಾ ಜ್ಯುವೆಲರಿ ಟಾಟಾ ಪ್ರಾಡಕ್ಟ್, ಟಾಟಾದವ್ರದ್ದು ಇದು. ವಸ್ತ್ರಾಭರಣ ಅಲ್ಲ, ಚಿನ್ನಾಭರಣ ಮಳಿಗೆ. ನಾವು ಚಿಕ್ಕದ್ರಿಂದ ನೋಡಿರೋದು ಯಾವ್ದು ಇಲ್ಲ. ಈಗ ಇಲ್ಲೆಲ್ಲ ಮರಗಳಿತ್ತು ನೋಡಿದಿರಾ? ಮರಗಳು, ಹಳೆ ಮರಗಳು ಇದ್ವು. ಈಗೆಲ್ಲ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ಗಳು ಆಗ್ತಾ ಇದಾವೆ ನೋಡಿ. ನಮ್ ತುಮಕೂರಲ್ಲಿ ಕ್ರೋಮು ಇದೆ, ಸ್ಟುಡಿಯೋನು ಇದೆ. ಮುಂದಕ್ಕೆ ಬಂದ್ರೆ ಅದ್ಯಾವ್ದು ಐಬ್ಯಾಕ್ ಇದೆ, ಇಮ್ಯಾಜಿನ್ ಐತೆ. ಐಬ್ಯಾಕು, ಇಮ್ಯಾಜಿನ್, ಐಬ್ಯಾಕು ಐಸ್ ಕ್ರೀಮ್ ತಿನ್ಬೇಕು. ಈ ಚಳಿಲಿ ಯಾರು ಐಸ್ ಕ್ರೀಮ್ ತಿಂತಾರೆ? ನಮ್ ಪೈ ಇಂಟರ್ನ್ಯಾಷನಲ್ ಇದೆ. ಬಾಟಾ ಶೋರೂಮ್ ಅಲ್ಲಿ ದೊಡ್ಡದಾಗಿತ್ತು, ಬಂದ್ ಚಿಕ್ಕದ್ ಮಾಡ್ಬಿಟ್ಟವ್ರೆ. ಹಿಂಗೆ ನಡೀತಾ ಇದೆ. ಇರೋದ್ರೊಳಗಡೆ ಚಿಕ್ಕ ರೋಡ್ ಅಂತೂ ದೊಡ್ಡದಾಗ್ಲಿಲ್ಲ ಬಿಡಿ, ರೋಡ್ ಅಷ್ಟೇ ಇದೆ. ಏನಂತೀರ ಸ್ವಾಮಿ? ನಿಜ ನಿಜ ಅಣ್ಣ. ನೋಡಿ ಅರ್ಜುನ್ ಜನಿಯ ಮ್ಯೂಸಿಕ್ ನೈಟ್ ಎಲ್ಲ ರೆಡಿ ಮಾಡ್ಕೊಂತವ್ರೆ. ಅಲ್ಲಿ ನೈಟ್ ದಸರಾ ತರ ಎಲ್ಲ ಲೈಟ್ ಹಾಕೋರು ಇಲ್ಲಿಂದ ಅಲ್ಲಿ ಗಂಟ. ಇದೆ ಹೈಸ್ಕೂಲ್ ಫೀಲ್ಡ್ ಅಲ್ಲಿ ನಡೆಯೋದಲ್ವಾ? ಇದು ಯಾವ ಸರ್ಕಲ್ ಅಣ್ಣ ಇದು? ಭದ್ರಮ್ಮ ಚೌಟ್ರಿ. ನಾವೆಲ್ಲ ಭದ್ರಮ್ಮ ಚೌಟ್ರಿ ಅಂತಿದ್ವು. ಈಗ ಶೃಂಗೇರಿ ಶಂಕರಮಠ ಸರ್ಕಲ್ ಅಂತಾರೆ, ಜಗದ್ಗುರು ರೇಣುಕಾಚಾರ್ಯ ವೃತ್ತಾನು ಅಂತಾರೆ, ನ್ಯೂ ಚೆನ್ನೈ ಶಾಪಿಂಗ್. ಹೋಗಿದ್ರಾ ನೀವು ಚೆನ್ನೈ ಶಾಪಿಂಗ್ಗೆ? ಓ ಉಮೇಶ್, ಆರಾಮ? ರವಿ ಎಲ್ಲವನೇ? ಏನಾಯ್ತು ಬಿಟ್ಟು? ನೋಡಿ ರಾಧಾ ಕೃಷ್ಣನ್ ರಸ್ತೆ. ನೋಡ್ರಪ್ಪ, ಇಲ್ಲೇ ಅರ್ಜುನ್ ಜನ್ಯ ಮ್ಯೂಸಿಕ್ ನೈಟ್ ನಡೆಯೋದು. ವಿಶ್ವಾಸ್ ಜ್ಯುವೆಲರ್ಸ್ ಅವ್ರು ಏರ್ಪಡಿಸಿರೋಂಥದ್ದು ಇದೆ ಪಕ್ಕದಲ್ಲಿ ಹೈಸ್ಕೂಲ್ ಫೀಲ್ಡ್. ಒಳ್ಳೆ ದಸರಾ ತರ ಅಲ್ಲಿ ಹಾರಾಡ್ತಾ ಇದೆ. ಲೈಟಿಂಗ್ಸ್ ಎಲ್ಲ ದಸರಾ ತರ ಮಾಡಾರೆ. ಅದಕ್ಕೆ ಮಾಡಾರ ಅಥವಾ ಬೇರೆದಕ್ಕೆ ಮಾಡಾರ ಸ್ವಾಮಿ? ಗೊತ್ತಿಲ್ಲ ಅಣ್ಣ, ನಂಗೂ ಗೊತ್ತಿಲ್ಲ. ಏನು ಸದ್ಯಕ್ಕೆ ಹೊಸ ವರ್ಷಕ್ಕೆ ಏನಾರ ಮಾಡ್ಬಿಟ್ಟಾರ? ಹೊಸ ವರ್ಷ ಇನ್ನು 20 ದಿನಗಳ ಕಾಲ ಇದೆ. ಹಂಗಾದ್ರೆ ಇದೆ ಎಲ್ಲ ಹೊಸ ವರ್ಷ ಯುಗಾದಿಗೆ. ಮ್ಯೂಸಿಕ್ ನೈಟ್ಗೆ ಹಂಗಾದ್ರೆ? ಹಾ ಇಲ್ಲಪ್ಪ, ನನಗಂತೂ ಕ್ಯಾಲೆಂಡರ್ ಹೊಸ ವರ್ಷ. ವಿಶ್ವಾಸ್ ಜ್ಯುವೆಲರ್ಸ್ ಮೇಲ್ಗಡೆ ಹಾರಾಡ್ತಾ ಐತೆ. ಎಲ್ಲಿ? ಹಂಗಾರೆ ಇದೆಲ್ಲ ಅವ್ರದೇನೆ, ಲೈಟಿಂಗ್ ಎಲ್ಲ ಅವ್ರದೇನೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜ್. ಲೈಟಿಂಗ್ ಎಲ್ಲ ಜೋರಾಗಿ ಹಾಕ್ಸೋರು. ಅಲ್ಲೇ ನೋಡಿ ಮ್ಯೂಸಿಕಲ್ ನೈಟ್. ನೋಡಿ ಅರ್ಜುನ್ ಜನಿಯ ಮ್ಯೂಸಿಕಲ್ ನೈಟ್. ನಮ್ಮ ತುಮಕೂರಿನಲ್ಲಿ ಎರಡಿದೆ. ತುಮಕೂರಿನಲ್ಲಿ ಸಿದ್ಧಗಂಗಿ ಮಠದ ಕ್ಯಾಸಂದ್ರದಲ್ಲಿದೆ. ಹೌದೌದು. ಒಂದು ಉಪ್ಪರಳ್ಳಿಲಿ ಇದೆ. ಒಂದು ಇದೇ ಮೊದಲನೇದು. ಇದು ನಮ್ಮ ಬಾಸ್ ಶಿವಣ್ಣ ಅವರ ಕಾಲದಲ್ಲಿ ಆಗಿದ್ದು. ಅವರು ತುಂಬಾನೇ ಹೋರಾಡಿದಾರೆ ಅಣ್ಣ. ನೋಡಿ, ಅವರು ಹೋರಾಟದಿಂದಾನೇ ತುಮಕೂರು ನಗರಕ್ಕೆ ವೈಕೆ ರಾಮಯ್ಯ ಅವರು, ಸೊಗಡು ಶಿವಣ್ಣ ಅವರ ಪ್ರಬಲ ಹೋರಾಟದಿಂದಾನೇ ಹೇಮಾವತಿ ನೀರು ತುಮಕೂರಿಗೆ ಬಂದಿದ್ದು. ಶಾಶ್ವತ ಮೂಲ ಸೌಕರ್ಯ ಯಾರನ್ನ ಈ ನಗರಕ್ಕೆ ತಂದಿದ್ದಾರೆ ಅಂದ್ರೆ ಅದಕ್ಕೆ ಅವರೇ ಕಾರಣ. ಅವರು ವೈಕೆ ರಾಮಯ್ಯ ಅವರು ಕುಣಿಗಲ್ ಭಾಗದಲ್ಲಿ ಅವರು ಹೋರಾಟ ಮಾಡ್ತಾ ಇದ್ರು, ತುಮಕೂರು ಭಾಗದಲ್ಲಿ ಇವರು ಹೋರಾಟ ಮಾಡ್ತಾ ಇದ್ರು. ಆಮೇಲೆ ಇನ್ನೊಂದು ವಿಶೇಷ ಗೊತ್ತಾ? 4 ಬಾರಿ ಸೊಗಡು ಶಿವಣ್ಣ ಅವರು ಶಾಸಕರಾಗಿ ಅಲ್ಲಲ್ಲ ತುಮಕೂರು ನಗರದಿಂದ ಗೊರೂರು ಡ್ಯಾಮ್, ಹೇಮಾವತಿ ಗೊರೂರು ಡ್ಯಾಮ್ಗೆ ಪಾದಯಾತ್ರೆ ಹೋಗೋರು. ಗೊತ್ತಿತ್ತಾ ಇದು ನಿಮ್ಗೆ? ಗೊತ್ತು ಅಣ್ಣ, ಪಾದಯಾತ್ರೆ ಹೋಗಿರೋದು. ಗೊತ್ತು. ಪಾದಯಾತ್ರೆ 4 ಬಾರಿ ಹೋಗಿದ್ದಾರೆ. ನಾನೇ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದೆ, ಅಲ್ಲಿ ನೋಡಿರ್ಬೇಕು ನೀವು. ಪಾಪ ತುಂಬಾ ಹೋರಾಟ ಮಾಡಿದ್ದಾರೆ. 4 ಸರಿ MLA, 2 ಸರಿ ಮಿನಿಸ್ಟ್ರು. ಇವತ್ತು ಅವರು ರಾಜಕಾರಣದಿಂದ ಸ್ವಲ್ಪ ದೂರ ಇದ್ದಾರೆ. ಆದ್ರೆ ಮುಂದಿನ ದಿನಗಳಲ್ಲಿ ಅವ್ರು ರಾಜಕಾರಣಕ್ಕೆ ಬರ್ಬೇಕು ಅಂತ ಸುಮಾರು ಜನ ಸಾರ್ವಜನಿಕರು ಆಸೆ ಪಡ್ತಾರೆ. ಇಲ್ಲ, ಅವ್ರು ಇರ್ಬೇಕು, ಬರೀ ಎಲೆಕ್ಷನ್ ಅಲ್ಲ, ರಾಜಕೀಯ ಮಾರ್ಗದರ್ಶಕರಾಗ ಇರ್ಬೇಕು ಅಂತ ಆಸೆ ಪಡಿದ್ರು. ನಮ್ಮ ಉಪ್ಪರಳ್ಳಿ ಅಂಡರ್ ಪಾಸ್, ಬ್ರಿಡ್ಜ್ ಮೇಲಿಂದ ಬಂದ್ರೆ ಪೆಟ್ರೋಲ್ ಖರ್ಚಾಗುತ್ತೆ ಅನ್ಬಿಟ್ಟು ಸಂದಿಲ್ ಬರ್ತಾರೆ ಸುಮಾರು ಜನ. ನೋಡಿ, ಇದೆ ಅಂಡರ್ ಪಾಸ್. ಬಾಯ್ ಸ್ನೇಹಿತರೆ, ಈ ವಿಡಿಯೋ ಒಂದು ಪ್ರಥಮ ಪ್ರಯತ್ನವಾಗಿತ್ತು. ಏನ್ ಅನ್ನಿಸ್ತು ನಿಮ್ಗೆ ಕಾಮೆಂಟ್ ಮಾಡಿ ತಿಳಿಸಿ. ತುಮಕೂರ್ನ ಒಂದು ನಗರ ಪ್ರದರ್ಶನ ತರ ಮಾಡಿದೀವಿ. ಮೊದಲನೇದು ಒಂದು ಟ್ರಾವೆಲ್ ಬ್ಲಾಗ್ ಏನನ್ನ ಅನ್ಕೊಳ್ಳಿ, ಒಟ್ನಲ್ಲಿ ಒಂದು ವಿಡಿಯೋ, ಮೋಟೋ ಬ್ಲಾಗ್.
ಏನೋ ಒಂದು ಮಾಡಿದೀವಿ, ಸಣ್ಣದೊಂದು ಹೋಂಡಾ ಆಕ್ಟಿವಾ ಗಾಡಿ ಮಾಡಿದೀವಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಅಂತ ತಿಳಿಸಿ. ಮುಂದೆ ಇದೇ ರೀತಿ ವಿಡಿಯೋ ಮಾಡ್ಬೇಕಾ ಅಥವಾ ಯಾವ್ದಾದ್ರು ದೇವಸ್ಥಾನ ತೋರಿಸ್ಬೇಕಾ, ಯಾವ ಪ್ಲೇಸ್ ತೋರಿಸ್ಬೇಕು, ಏನ್ ರಿವೀಲ್ ಮಾಡ್ಬೇಕಂತ ನೀವೇ ಕಾಮೆಂಟ್ ಮಾಡಿ ತಿಳಿಸಿ. ಓಕೆ, ಬಾಯ್ ಹೇಳ್ಬಿಡಿ ಸಮಯ. ಎಲ್ಲರಿಗೂ ಬಾಯ್ ಬಾಯ್.